ವೆಲ್ಕಮ್ ಟು ಲಾಸ್ಯ ರಾಘವಿ ಚಾನಲ್. ಇಂದಿನ ದಿನ ನಾವು ಕನ್ನಡ ವ್ಯಾಕರಣಶಾಸ್ತ್ರದ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಕನ್ನಡ ಭಾಷೆ ಒಂದು ಪ್ರಾಚೀನವಾದಂತಹ ಭಾಷೆ. ಈ ಭಾಷೆಯು ಸುಮಾರು 2 ವರ್ಷಗಳಿಂದಲೂ ಬೆಳಕಿಗೆ ಬಂದಿದೆ. ಇದಕ್ಕೆ ಉದಾಹರಣೆಗಳನ್ನು ನೋಡಬೇಕಂದ್ರೆ ಆಲಕವಿಯ ಗತಾಸಪ್ತಸತಿ ಎಂಬ ಕಥಾಕೋಶ ಆಗಿರಬಹುದು, ಬೇಲೂರು ತಾಲೂಕಿನ ಅಲ್ಮಿಡಿ ಶಾಸನ ಆಗಿರ್ಬೋದು, ಮತ್ತು ಶ್ರೀ ವಿಜಯನ ಕವಿರಾಜ ಮಾರ್ಗ ಆಗಿರ್ಬೋದು. ಇವುಗಳಲ್ಲಿ ನಾವು ಕೆಲವು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಅಚ್ಚಗನ್ನಡ ಶಬ್ದಗಳನ್ನು ಕೂಡ ನೋಡಬಹುದು. ನಮ್ಮ ಕನ್ನಡ ಸಾಹಿತ್ಯಕ್ಕೆ ಪಂಚದ್ರಾವಿಡ ಭಾಷೆಗಳಾದಂತಹ ಕನ್ನಡ, ತಮಿಳು, ತೆಲುಗು, ತುಳು ಮತ್ತು ಮಲಯಾಳಂ ಭಾಷೆಗಳು ಕೂಡ ಬಂದು ಸೇರಿದ್ದಾವೆ. ಇವುಗಳನ್ನು ವ್ಯಾಕರಣಕಾರರು ಒಂದೇ ತಾಯಿಯಿಂದ ಜನ್ಮವೆತ್ತಿವೆ ಎಂದು ಕೂಡ ಹೇಳಿದ್ದಾರೆ. ವ್ಯಾಕರಣ ಎಂದರೆ ಯಾವುದೇ ಒಂದು ಭಾಷೆಯನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡುವುದನ್ನು ವ್ಯಾಕರಣವೆಂದು ಕರೆಯುತ್ತೇವೆ. ಇನ್ನೊಂದು ವ್ಯಾಖ್ಯಾನವನ್ನು ನೋಡೋದಾದರೆ, ಯಾವುದೇ ಒಂದು ಭಾಷೆಯಲ್ಲಿರುವ ಧ್ವನಿ, ಶಬ್ದ, ಪದ, ವಾಕ್ಯಗಳ ಪರಿಚಯ ಹಾಗೂ ಸಂಬಂಧಗಳನ್ನು ತಿಳಿಸುವ ಶಾಸ್ತ್ರವನ್ನು ವ್ಯಾಕರಣ ಎಂದು ಕರೆಯುತ್ತೇವೆ. ವ್ಯಾಕರಣವನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಬಹುದು? ಅವುಗಳು ಯಾವುವು? ಕನ್ನಡ ಸಾಹಿತ್ಯದ ವ್ಯಾಕರಣವನ್ನು 3 ಭಾಗಗಳಾಗಿ ವಿಂಗಡಿಸಬಹುದು. 1 ವ್ಯಾಕರಣಶಾಸ್ತ್ರ, 2 ಛಂದೋಶಾಸ್ತ್ರ, 3 ಅಲಂಕಾರಶಾಸ್ತ್ರ. ನೆಕ್ಸ್ಟ್ ಕ್ವಶನ್, ವ್ಯಾಕರಣಶಾಸ್ತ್ರವನ್ನು ಬರೆದ ಕವಿಗಳು ಮತ್ತು ಗ್ರಂಥಗಳು ಯಾವುವು? ಕನ್ನಡ ವ್ಯಾಕರಣವನ್ನು 3 ಜನ ಕವಿಗಳು ರಚಿಸಿದ್ದಾರೆ. ಅವುಗಳನ್ನು ನೋಡೋದಾದರೆ, ಮೊದಲನೇದಾಗಿ 2ನೇ ನಾಗವರ್ಮ, ಅವರ ಕಾಲ ಕ್ರಿಸ್ತಶಕ 1145. ಅವರು ಬರೆದ ವ್ಯಾಕರಣ ಗ್ರಂಥ ಕರ್ನಾಟಕ ಭಾಷಾಭೂಷಣ. ನೆಕ್ಸ್ಟ್ 2 ಕೇಶಿರಾಜ, ಕಾಲ ಕ್ರಿಸ್ತಶಕ 1260. ಅವರ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣಂ. 3 ಭಟ್ಟ ಕಳಂಕದೇವ, ಕಾಲ 1604. ಅವರು ಬರೆದ ವ್ಯಾಕರಣ ಗ್ರಂಥ ಶಬ್ದಾನುಶಾಸನ. ಇಲ್ಲಿಯವರೆಗೆ ನಾವು ಕನ್ನಡ ವ್ಯಾಕರಣಶಾಸ್ತ್ರದ ಪೀಠಿಕೆ ಬಗ್ಗೆ ತಿಳ್ಕೊಂಡಿದ್ದೀವಿ. ಹಾಗಾದರೆ ನಾವು ಇವಾಗ ಅಧ್ಯಾಯಗಳ ಮೂಲಕ ಕನ್ನಡ ವ್ಯಾಕರಣಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಅಧ್ಯಾಯ 1 ಸಂಜ್ಞಾ ಪ್ರಕರಣ. ಈ ಸಂಜ್ಞಾ ಪ್ರಕರಣದಲ್ಲಿ ನಾವು ಕನ್ನಡ ವರ್ಣಮಾಲೆ ಬಗ್ಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನಾವು ಮಾತನಾಡುವಾಗ ನಮ್ಮ ಮಾತುಗಳು ವಾಕ್ಯಗಳ ರೂಪದಲ್ಲಿ ಇರುತ್ತೆ. ಅದೇ ವಾಕ್ಯಗಳು ಪದಗಳಿಂದ ಕೂಡಿರ್ತವೆ ಅಲ್ವಾ ಫ್ರೆಂಡ್ಸ್. ನೆಕ್ಸ್ಟ್ ಅದೇ ಪದಗಳು ಅಕ್ಷರಗಳಿಂದ ಕೂಡಿರ್ತವೆ. ಇದೇ ರೀತಿ ಅಕ್ಷರಗಳನ್ನ ನಾವು ಬಿಡಿಸಿ ಬರೆದಾಗ ಬೇರೆ ಬೇರೆ ಜಾತಿಯ ಅಕ್ಷರಗಳಿಂದ ಕೂಡಿರದ ರೂಪದಲ್ಲಿ ನೋಡಬಹುದು. ಉದಾಹರಣೆ ನೋಡೋದಾದರೆ, ರಾಮನು ಕಾಡಿಗೆ ಹೋದನು. ಈ ಮೇಲಿನ ವಾಕ್ಯದಲ್ಲಿ ನೋಡಿ ಫ್ರೆಂಡ್ಸ್, 3 ಪದಗಳಿವೆ. ರಾಮನು ಕಾಡಿಗೆ ಹೋದನು. ಈ ರಾಮನು ಕಾಡಿಗೆ ಹೋದನು ಎಂಬುದನ್ನು ಬಿಡಿಸಿ ಬರೆದಾಗ ಯಾವ ರೀತಿ ಬರುತ್ತೆ ಅಂದರೆ ನೋಡೋಣ. ರಾ ಋ ಪ್ಲಸ್ ಆ ರ, ಮ್ ಪ್ಲಸ್ ಅ ಮ, ನ ಪ್ಲಸ್ ಉ ನು, ಕ ಪ್ಲಸ್ ಆ ಕ, ಡ್ ಪ್ಲಸ್ ಇ ಡಿ, ಗ ಪ್ಲಸ್ ಎ ಗೆ, ಹ ಪ್ಲಸ್ ಓ ಹೋ, ದ ಪ್ಲಸ್ ಅ ದ, ನ ಪ್ಲಸ್ ಉ ನು. ರಾಮನು ಕಾಡಿಗೆ ಹೋದನು. ಈ ರೀತಿ ಬಿಡಿಸುವಂಥ ಅಕ್ಷರಗಳೇ ಪದಗಳ ಗುಂಪುಗಳಾಗುತ್ತವೆ. ಇಂತಹ ಪದಗಳು ಸೇರಿ ವಾಕ್ಯಗಳಾಗುತ್ತವೆ. ಹಾಗಾದರೆ ವಾಕ್ಯ ಎಂದರೇನು? ಸಂಪೂರ್ಣವಾಗಿ ಅರ್ಥವನ್ನು ಕೊಡುವಂತಹ ಪದಗಳ ಗುಂಪಿಗೆ ನಾವು ವಾಕ್ಯ ಎಂದು ಕರೆಯುತ್ತೇವೆ. ಉದಾಹರಣೆಗಳನ್ನ ನೋಡೋದಾದರೆ ನೋಡಿ, ಪ್ರಧಾನಿಗಳು ಭಾಷಣ ಮಾಡಿದರು. ಈ ಮೇಲಿನ ವಾಕ್ಯದಲ್ಲಿ ನಾವು 3 ಪದಗಳನ್ನು ನೋಡ್ತೀವಿ. ಪ್ರಧಾನಿಗಳು ಭಾಷಣ ಮಾಡಿದರು. ಇಲ್ಲಿ ಪ್ರಧಾನಿಗಳು ಎಂಬುದು ಕರ್ತೃಪದವಾದರೆ ಭಾಷಣ ಎಂಬುದು ಕರ್ಮಪದ, ಮಾಡಿದರೆ ಎಂಬುದು ಕ್ರಿಯಾಪದವಾಗುತ್ತದೆ. ಯಾವುದೇ ಒಂದು ವಾಕ್ಯದಲ್ಲಿ ಕರ್ತೃ, ಕರ್ಮ, ಕ್ರಿಯಾಪದ ಇರಲೇಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್, ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಬಹುದು? ಅವುಗಳು ಯಾವುವು? ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಒಟ್ಟು 3 ಭಾಗಗಳಾಗಿ ನಾವು ವಿಂಗಡಿಸಬಹುದು. 1 ಸ್ವರ, 2 ವ್ಯಂಜನ, 3 ಯೋಗವಾಹಕ. ಕನ್ನಡ ವರ್ಣಮಾಲೆಯ ಚಾರ್ಟನ್ನು ತೋರಿಸ್ತಿದ್ದೀನಿ ನೋಡಿ. ಈ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿದ್ದಾವೆ. ಈ ವರ್ಣಮಾಲೆಯಲ್ಲಿರುವಂತಹ ಭಾಗಗಳು, ಅದರ ವಿಧಗಳಾಗಿರ್ಬೋದು, ಅದರ ವ್ಯಾಖ್ಯಾನಗಳನ್ನು ನಾನು ನಿಮಗೆ ನೀಡ್ತೀನಿ. ವರ್ಣಮಾಲೆ ಎಂದರೆ
ವ್ಯಾಕರಣದ ನಿಯಮಗಳಿಗೆ ಒಳಪಟ್ಟ ವರ್ಣಗಳ ಗುಂಪು. ಬಿಡಿ ಬಿಡಿಯಾಗಿ ಉಚ್ಚರಿಸಲ್ಪಡುವ ಶಬ್ದಗಳಿಗೆ ವರ್ಣ ಎಂದು ಕರೆಯುತ್ತೇವೆ. ನೆಕ್ಸ್ಟ್, ಧ್ವನಿಯನ್ನು ಬರಹವನ್ನಾಗಿಸುವ ಸಾಧನವನ್ನು ವರ್ಣ ಅಥವಾ ಅಕ್ಷರ ಎಂದು ಕರೆಯುತ್ತೇವೆ. ಸ್ವರ ಎಂದರೇನು? ಉದಾಹರಣೆ ಕೊಡಿ. ಸ್ವತಂತ್ರವಾಗಿ ಹೇಳಲಾಗುವ ಅಥವಾ ಉಚ್ಚಾರ ಮಾಡಲಾಗುವ ಅಕ್ಷರಗಳಿಗೆ ನಾವು ಸ್ವರಗಳು ಎಂದು ಕರೆಯುತ್ತೇವೆ. ಉದಾಹರಣೆ ನೋಡೋದಾದರೆ ಅ, ಆ, ಇ, ಈ, ಉ, ಊ, ರು, ಎ, ಐ, ಓ, ಔ. ಒಟ್ಟು 13 ಅಕ್ಷರಗಳು ಸ್ವರಾಕ್ಷರಗಳು ಆಗಿದ್ದಾವೆ. ಈ ಸ್ವರಗಳಲ್ಲಿ ಎಷ್ಟು ವಿಧ? ಅವು ಯಾವುವು? ಈ ಸ್ವರಗಳಲ್ಲಿ 3 ವಿಧ. ಅವುಗಳೆಂದರೆ ಹ್ರಸ್ವಸ್ವರ, ದೀರ್ಘಸ್ವರ, ಪ್ಲುತಸ್ವರ. ಒಟ್ಟು 3 ಸ್ವರಗಳ ವಿಧಗಳನ್ನು ನಾವು ನೋಡಬಹುದು. ಒಂದು, ಹ್ರಸ್ವಸ್ವರ ಎಂದರೇನು? ಉದಾಹರಣೆ ಕೊಡಿ. ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚಾರ ಮಾಡಲಾಗುವ ಸ್ವರಗಳಿಗೆ ಹ್ರಸ್ವಸ್ವರ ಎಂದು ಕರೆಯುತ್ತೇವೆ. ಉದಾಹರಣೆ ಅ, ಇ, ಉ, ರು, ಎ, ಓ. ಒಟ್ಟು 6 ಅಕ್ಷರಗಳು. ಹ್ರಸ್ವ ಎಂದರೆ ಕಡಿಮೆ, ಸ್ವರ ಎಂದರೆ ಧ್ವನಿ ಎಂದರ್ಥ. ನೆಕ್ಸ್ಟ್, ಎರಡನೇ ಸ್ವರ ದೀರ್ಘಸ್ವರ ಎಂದರೇನು? ಉದಾಹರಣೆ ಕೊಡಿ. 2 ಮಾತ್ರೆಯ ಕಾಲದಲ್ಲಿ ಉಚ್ಚಾರ ಮಾಡಲಾಗುವ ಸ್ವರಗಳಿಗೆ ದೀರ್ಘಸ್ವರ ಎಂದು ಕರೆಯುತ್ತೇವೆ. ಉದಾಹರಣೆ ಆ, ಈ, ಉ, ಎ, ಐ, ಓ, ಔ. ಒಟ್ಟು 7 ಅಕ್ಷರಗಳು ದೀರ್ಘಸ್ವರಗಳಾಗಿದ್ದಾವೆ. ದೀರ್ಘ ಎಂದರೆ ಹೆಚ್ಚು ಎಂದರ್ಥ, ಸ್ವರ ಎಂದರೆ ಧ್ವನಿ ಎಂದರ್ಥ. ಈ ದೀರ್ಘ ಸ್ವರದಲ್ಲಿ ಐ ಮತ್ತು ಔ ಎಂಬ 2 ಅಕ್ಷರಗಳಿದ್ದಾವೆ. ಈ ಐ ಮತ್ತು ಔ ಅಕ್ಷರಗಳನ್ನು ನಾವು ಸಂಧ್ಯಾಕ್ಷರಗಳು ಎಂದು ಕರೆಯುತ್ತೇವೆ. ಈ ಸಂಧ್ಯಾಕ್ಷರಗಳ ಬಗ್ಗೆ ಎಕ್ಸಾಮಲ್ಲಿ ಕೇಳ್ತಾರೆ ಫ್ರೆಂಡ್ಸ್, ನೋಡ್ಕೊಳ್ಳಿ. ನೆಕ್ಸ್ಟ್, 3, ಪ್ಲುತಸ್ವರ ಎಂದರೇನು? ಉದಾಹರಣೆ ಕೊಡಿ. 3 ಮಾತ್ರೆಯ ಕಾಲದಲ್ಲಿ ಉಚ್ಚಾರ ಮಾಡಲಾಗುವ ಸ್ವರಗಳಿಗೆ ನಾವು ಪ್ಲುತಸ್ವರ ಎಂದು ಕರೆಯುತ್ತೇವೆ. ಉದಾಹರಣೆ ಅಮ್ಮ, ದೇವರೇ, ಅಕ್ಕ, ಮಕ್ಕಳಿರ. ನಾವು ಪ್ಲುತಸ್ವರಗಳನ್ನು ಎಸ್ ಚಿಹ್ನೆಯಿಂದ ಗುರುತಿಸುತ್ತೇವೆ. ಇಲ್ಲಿ ಅಮ್ಮ, ದೇವರೇ ಈ ಥರ ಉದಾಹರಣೆ ಕೆಳಗಡೆ ಎಸ್ ಚಿಹ್ನೆಯನ್ನು ಬರೆದಿದ್ದಾರೆ ಫ್ರೆಂಡ್ಸ್. ಈ ಥರ ಎಸ್ ಚಿಹ್ನೆ ಇದ್ದರೆ ಅದನ್ನು ಪ್ಲುತಸ್ವರ ಎಂದು ನಾವು ಕರೆಯುತ್ತೇವೆ. ವ್ಯಂಜನಗಳು ಎಂದರೇನು? ಉದಾಹರಣೆ ಕೊಡಿ. ಸ್ವರಗಳ ಸಹಾಯದಿಂದ ಹೇಳಲಾಗುವ ಅಥವಾ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ನಾವು ವ್ಯಂಜನಗಳು ಎಂದು ಕರೆಯುತ್ತೇವೆ. ಉದಾಹರಣೆ ಕ್ ಪ್ಲಸ್ ಅ, ಕ. ವ್ಯಂಜನಗಳಲ್ಲಿ ನಾವು 2 ಪ್ರಕಾರಗಳನ್ನು ನೋಡಬಹುದು. ಒಂದು ವರ್ಗೀಯ ವ್ಯಂಜನಗಳು, 2 ಅವರ್ಗೀಯ ವ್ಯಂಜನಗಳು. ಈ ಕಾದಿಂದ ಮಾವರೆಗೆ ಇರುವ 25 ಅಕ್ಷರಗಳನ್ನು ವರ್ಗೀಯ ವ್ಯಂಜನ ಎನ್ನುತ್ತೇವೆ. ಅದೇ ರೀತಿ ಯಾ ಇಂದ ಳಾವರೆಗೆ ಇರುವ 9 ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳು ಎನ್ನುತ್ತೇವೆ. ಒಟ್ಟಾರೆಯಾಗಿ ಕ ಕಾರದಿಂದ ಳ ಕಾರದವರೆಗೆ ಇರುವ 34 ಅಕ್ಷರಗಳನ್ನು ವ್ಯಂಜನಗಳೆಂದು ಕರೆಯುತ್ತೇವೆ. ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ವಿಧ? ಅವುಗಳು ಯಾವುವು? ವರ್ಗೀಯ ವ್ಯಂಜನಗಳನ್ನು ನಾವು ಉಚ್ಚರಿಸುವಾಗ ಅವು ಹುಟ್ಟೋ ಸ್ಥಳವನ್ನಾಧರಿಸಿ ಅವುಗಳನ್ನು ನಾವು 3 ಭಾಗಗಳಾಗಿ ವಿಂಗಡಿಸ್ತೇವೆ. 1 ಅಲ್ಪಪ್ರಾಣ, 2 ಮಹಾಪ್ರಾಣ, 3 ಅನುನಾಸಿಕ. ಅಲ್ಪಪ್ರಾಣ ಎಂದರೇನು? ಕಡಿಮೆ ಉಸಿರಿನಿಂದ ಏಳುವ ಅಕ್ಷರಗಳಿಗೆ ಅಲ್ಪಪ್ರಾಣವೆಂದು ಕರೆಯುತ್ತೇವೆ. ಅಲ್ಪ ಎಂದರೆ ಸ್ವಲ್ಪ ಎಂದು, ಪ್ರಾಣ ಎಂದರೆ ಉಸಿರು ಎಂದರ್ಥ. ಮಹಾಪ್ರಾಣ ಎಂದರೇನು? ಹೆಚ್ಚು ಉಸಿರಿನಿಂದ ಹೇಳುವ ಅಕ್ಷರಗಳಿಗೆ ಮಹಾಪ್ರಾಣವೆಂದು ಹೆಸರು. ಮಹಾ ಎಂದರೆ ಹೆಚ್ಚು, ಪ್ರಾಣ ಎಂದರೆ ಉಸಿರು. ಅನುನಾಸಿಕ ಎಂದರೇನು? ಮೂಗಿನ ಸಹಾಯದಿಂದ ಹೇಳುವ ಅಕ್ಷರಗಳಿಗೆ ಅನುನಾಸಿಕಗಳೆಂದು ಹೇಳುತ್ತೇವೆ. ಅನು ಎಂದರೆ ಹೇಳುವ ಎಂದರ್ಥ, ನಾಸಿಕ ಎಂದರೆ ಮೂಗು ಎಂದರ್ಥ. ವರ್ಗೀಯ ವ್ಯಂಜನಗಳ ಪಟ್ಟಿ ನೋಡೋಣ. ಇಲ್ಲಿ ನೋಡಿ, ಕ ಕಾರದಿಂದ ಮಾ ಕಾರದವರೆಗಿನ ಅಕ್ಷರಗಳನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಪ್ರತಿಯೊಂದು ವರ್ಗದ 1 ಮತ್ತು 3ನೇ ಅಕ್ಷರವನ್ನು ನಾವು ಅಲ್ಪಪ್ರಾಣಗಳೆಂದು ಕರೆಯುತ್ತೇವೆ. ಅದೇ ಪ್ರತಿಯೊಂದು ವರ್ಗದ 2 ಮತ್ತು 4ನೇ ಅಕ್ಷರಗಳನ್ನು ನಾವು ಮಹಾಪ್ರಾಣ ಅಂತ ಕರಿತೀವಿ. ಪ್ರತಿಯೊಂದು ವರ್ಗದ 5ನೇ ಅಕ್ಷರವನ್ನು ನಾವು ಅನುನಾಸಿಕಗಳೆಂದು ಕರೆಯುತ್ತೇವೆ. ಇಲ್ಲಿ ನೋಡಿ, ಅಲ್ಪಪ್ರಾಣ ಅಂದರೆ ಕಡಿಮೆ ಉಸಿರಿನಿಂದ ಕ, ಚ, ಟ, ತ, ಪ. ಅದೇ ಮಹಾಪ್ರಾಣ ಅಂದರೆ ಖ, ಛ, ಠ, ಥ, ಪ. ಈ ರೀತಿ ಕಚಟ ತಪ, ಗಜಟ ದಬ ಇವು ಅಲ್ಪಪ್ರಾಣಗಳು. ಮಹಾಪ್ರಾಣ ಖಚಟ ತಪ, ಘಜಡ ದಬ
ಇವು ಮಹಾಪ್ರಾಣಗಳಾಗಿವೆ. ಅನುನಾಸಿಕಗಳು ಬಂದ್ಬಿಟ್ಟು ಜ್ಞ ಜ್ಞ ಣ ನ ಮ. ಇವು 5 ಅನುನಾಸಿಕಗಳಾಗಿವೆ. ಈ ಅನುನಾಸಿಕಗಳು ಎಕ್ಸಾಮಲ್ಲಿ ಕೇಳ್ತಾರೆ ಫ್ರೆಂಡ್ಸ್. ಇವುಗಳನ್ನು ಯಾವ ರೀತಿ ಗುರುತಿಸಬೇಕು ಅಂದರೆ, ಮೂಗಿನ ಸಹಾಯದಿಂದ ನಾವು ಉಚ್ಚಾರ ಮಾಡ್ತೀವಿ. ಸೊ ನಾವಿವಾಗ ಮೂಗನ್ನು ಮುಚ್ಚಿಬಿಟ್ಟು ಅನುನಾಸಿಕ ಅಕ್ಷರಗಳನ್ನು ಹೇಳೋಣ. ಜ್ಞ ಜ್ಞ ಣ ನ ಮ. ನೋಡಿ, ಮೂಗನ್ನು ಮುಚ್ಚಿ ನಾವು ಅಕ್ಷರಗಳನ್ನು ಹೇಳಿದರೆ ಅವು ಸ್ಪಷ್ಟವಾಗಿ ಕೇಳಿಸೋದಿಲ್ಲ. ಯಾಕಂದರೆ ಮೂಗನ್ನು ಮುಚ್ಚಿದಾಗ ಉಸಿರು ಮೂಗಿನ ಮೂಲಕ ಆಚೆ ಹೋಗೋದಿಲ್ಲ. ಆದ್ದರಿಂದ ಇವುಗಳು ಯಾವಾಗಲೂ ಮೂಗಿನ ಸಹಾಯದಿಂದನೇ ನಾವು ಈ ಅಕ್ಷರಗಳನ್ನು ಉಚ್ಚಾರ ಮಾಡಬೇಕಾಗುತ್ತೆ. ನೀವು ಎಕ್ಸಾಮಲ್ಲಿ ಕೊಟ್ಟಾಗಲೂ ಸಹ ಅಷ್ಟೇ. ಯಾವ ಥರ ಮಾಡಬೇಕು ಅಂದರೆ, ಕೆಲವೊಂದು ಕ ಡ ಚ ಈ ಥರ ಯಾವುದೋ ಅಕ್ಷರಗಳನ್ನ ಕೊಟ್ಟಿರ್ತಾರೆ. ನೀವು ಅವಾಗ ಮೂಗನ್ನು ಒತ್ತಿ ಹಿಡಿದು ನೀವು ಅಕ್ಷರಗಳನ್ನ ಉಚ್ಚಾರ ಮಾಡ್ತಾ ಹೋಗಿ. ನೀವು ಉಚ್ಚಾರ ಮಾಡಬೇಕಾದ್ರೆ ಅಲ್ಪಪ್ರಾಣ ಆಗಿರ್ಬೋದು, ಮಹಾಪ್ರಾಣ ಆಗಿರ್ಬೋದು, ಆರಾಮಾಗಿ ನೀವು ಮೂಗಿನ ಸಹಾಯದಿಂದ ಉಚ್ಚಾರ ಮಾಡ್ಬೋದು. ಆದರೆ ಅನುನಾಸಿಕ ಅಕ್ಷರಗಳನ್ನು ನೀವು ಮೂಗಿನ ಸಹಾಯದಿಂದ ಉಚ್ಚಾರ ಮಾಡೋಕ್ಕೆ ಆಗಲ್ಲ. ಆ ಅಕ್ಷರಗಳನ್ನು ನೀವು ಉಚ್ಚರಿಸಿದಾಗ ಆವಾಗ ನೀವು ಅರ್ಥ ಮಾಡ್ಕೋಬೇಕು ಈ ಅಕ್ಷರ ಅನುನಾಸಿಕ ಅಕ್ಷರವಾಗಿದೆ ಅಂತ. ಯೋಗವಾಹಕಗಳು. ಯೋಗ ಎಂದರೆ ಕೂಡು, ವಾಹ ಎಂದರೆ ಹೋಗುವ ಎಂದರ್ಥ. ಯೋಗವಾಹ ಎಂದರೆ ಕೂಡಿ ಹೋಗುವ ಅಥವಾ ಕೂಡಿಕೊಂಡಿರುವ, ಅಂದರೆ ಬೇರೆ ಅಕ್ಷರಗಳ ಸಂಬಂಧ ಪಡೆದಾಗ ಮಾತ್ರ ಉಚ್ಚರಿಸುವ ಅಕ್ಷರಕ್ಕೆ ನಾವು ಯೋಗವಾಹ ಎನ್ನುತ್ತೇವೆ. ಈ ಯೋಗವಾಹಕದಲ್ಲಿ ನಾವು 2 ಪ್ರಕಾರಗಳನ್ನು ನೋಡಬಹುದು. 1 ಅನುಸ್ವಾರ, 2 ವಿಸರ್ಗ. ಅನುಸ್ವಾರ ಎಂದರೆ ಸ್ವರದ ಸಂಬಂಧ ಪಡೆದ, ಅಂದರೆ ಒಂದು ಸೊನ್ನೆಯ ಸಂಬಂಧವನ್ನು ಹೊಂದಿರುವಂತಹ ಸ್ವರವನ್ನು ನಾವು ಅನುಸ್ವಾರ ಎಂದು ಕರೆಯುತ್ತೇವೆ. ಯಾವುದೇ ಅಕ್ಷರದ ಮುಂದೆ ಒಂದು ಸೊನ್ನೆಯನ್ನು ಹೊಂದಿದ್ದರೆ ಅದನ್ನು ನಾವು ಅನುಸ್ವಾರ ಎನ್ನುತ್ತೇವೆ. ಉದಾಹರಣೆ, ಆ ಮುಂದೆ ಸೊನ್ನೆಯನ್ನು ಹೊಂದಿದ್ದರೆ ಅಮ್ ಎಂದು, ರಾ ಮುಂದೆ ಸೊನ್ನೆಯನ್ನು ಹೊಂದಿದ್ದರೆ ರಮ್ ಎಂದು. ಒಟ್ಟು ಇದನ್ನು ನಾವು ಅನುಸ್ವಾರ ಎಂದು ಕರೆಯುತ್ತೇವೆ. ನೆಕ್ಸ್ಟು ವಿಸರ್ಗ. ಸ್ವರದ ಸಂಬಂಧ ಪಡೆದ ಒಂದರ ಮೇಲೊಂದಿರುವ 2 ಸೊನ್ನೆಗೆ ನಾವು ವಿಸರ್ಗ ಎಂದು ಕರೆಯುತ್ತೇವೆ. ಉದಾಹರಣೆ, ಆಹ. ಆ ಮುಂದೆ 2 ಸೊನ್ನೆಯನ್ನು ಹೊಂದಿದ್ದರೆ ಅದನ್ನು ಆಹ ಎಂದು ಕರೆಯುತ್ತೇವೆ. ಈ ವಿಸರ್ಗ ಎಂದರೆ, ಈಗ ಕ ಮುಂದೆ 2 ಸೊನ್ನೆಯನ್ನು ಹೊಂದಿದ್ದರೆ ಕಹ ಎಂದು, ಲಾ ಮುಂದೆ 2 ಸೊನ್ನೆ ಹೊಂದಿದ್ದರೆ ಲಹ ಎಂದು. ಈ ರೀತಿಯಾಗಿ ನಾವು ವಿಸರ್ಗವನ್ನು ಹೇಳುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.